ರಿವ್ಯೂ ನಿಮ್ಮದು ರಿವ್ಯೂ ನಮ್ಮದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಭೂಮಿಕಾ ಶೇಖರ್. ಐಸಿರಿ ಟೇಸ್ಟ್ನ ಮೊದಲನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೊ ನಾನಿವತ್ತು ನಮ್ಮ ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಮನೋಜ್ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ, ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಮೇಡಮ್. ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರೆ? ನನ್ನ ಹೆಸರು ಮನೋಜ್ ಪಿ ಬೈಸಾನಿ ಅಂತ. ನಾನು ಅಮೃತಾಹಾರಂ ಕೇಟ್ರಿಂಗ್ ಮತ್ತು ಇವೆಂಟ್ಸ್ನ ಸತತ 3 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಐಸಿರಿ ಟೇಸ್ಟ್ನ ಮೊದಲನೇ ಸಂಚಿಕೆಗೆ ನಮ್ಮ ವೀಕ್ಷಕರಿಗೆ ಏನು ರೆಸಿಪಿನ ಪರಿಚಯ ಮಾಡಿಸ್ತಾ ಇದ್ದೀರಾ? ನೀವೇ ಹೇಳ್ತಾ ಇದ್ದೀರಾ ಮೊದಲನೇ ಸಂಚಿಕೆ ಅಂತ. ಸೊ ಸಿಹಿಯಿಂದ ಶುರು ಮಾಡೋಣ ಅಂತ ಹಿತ್ಕಿದ ಅವರೇ ಬೇಳೆದು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಸೂಪರ್. ಇವಾಗಂತೂ ಸಿಕ್ಕಾಪಟ್ಟೆ ಫೇಮಸ್ಸು ಅವರೆಕಾಳು. ಹೌದು ಸರ್, ಅವರೆಕಾಳು ಸಿಹಿ ಪೊಂಗಲ್ಗೆ ಬೇಕಾಗುವ ಸಾಮಗ್ರಿಗಳು? ಮೇಡಮ್, ಅವರೆಕಾಳು ಸಿಹಿ ಪೊಂಗಲ್ಗೆ ಮೊಟ್ಟ ಮೊದಲನಾಗಿ ಅಕ್ಕಿ, ಓಕೆ, ಹೆಸರುಬೇಳೆ, ಹಿತ್ಕಿದ ಅವರೆಕಾಳು, ಬೆಲ್ಲ, ಕೊಬ್ಬರಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಹುರಿಯೋದಕ್ಕೆ ತುಪ್ಪ, ಸ್ವಲ್ಪ ಘಮಕ್ಕಾಗಿ ಪಚ್ಕರ್ಪುರ. ನಾವು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಲ್ಲ, ಹಾಗಾಗಿ ಕೇಸರಿ, ಕುಂಕುಮ ಕೇಸರಿ. ಓಕೆ, ಸ್ಟಾರ್ಟ್ ಮಾಡೋಣ. ಖಂಡಿತ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ತುಪ್ಪ, ಇದು ಹೆಸರುಬೇಳೆ ಹುರಿಯೋದಕ್ಕೆ. ಹೆಸರುಬೇಳೆ ಹುರಿದು ಬೇಯಿಸೋದ್ರಿಂದ ಲೋಳೆ ಅಂಶ ಬರೋಲ್ಲ, ಘಮ ಚೆನ್ನಾಗಿರುತ್ತೆ. ಸೊ ಉರಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾ, ಹೈ ಫ್ಲೇಮ್? ಮೀಡಿಯಂ ಲೋ ಫ್ಲೇಮಲ್ಲಿ ಮೇಡಮ್. ಕಂದು ಬಣ್ಣ ಬರೋವರೆಗೂ ಹುರಿಬೇಕು, ಸಾಕು. ನೋಡಿ, ಹೀಗೆ ಕಂದು ಬಣ್ಣ ಬರೋ ಹಾಗೆ ಹುರಿದು ಅಂದರೆ ಘಮ ಬರ್ತಾ ಇರುತ್ತೆ. ನಿಮಗೆ ಕಲರ್ ಹಾಗೂ ಆರೋಮ ಚೇಂಜ್ ಆಗುತ್ತೆ. ಹೌದು, ಚೇಂಜ್ ಆಗುತ್ತೆ. ತುಪ್ಪ ಹಾಕೊಂಡು, ಎಣ್ಣೆ ಹಾಕೊಂಡು ಉರಿಬೋದಾ? ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಹಾಕೋಬಹುದು. ಕೆಲವರಿಗೆ ತುಪ್ಪ ಇಷ್ಟ ಇಲ್ಲ ಅಂದವರು ಪೂರ್ತಿ ಎಣ್ಣೆನೂ ಉಪಯೋಗಿಸ್ಬೋದು. ಘಮ ಬರ್ತಾ ಇದೆ. ಹೌದು, ಕಲರ್ ಚೇಂಜ್ ಆಗುತ್ತೆ. ಅದಾದ ನಂತರ ಅಕ್ಕಿನ ಹುರಿಬೇಕಾ? ಅಕ್ಕಿ ಹುರಿಯೋದೇನಿಲ್ಲ, ಹಂಗೆ ಒಂದೇ ನಿಮಿಷ, 1 ಸೆಕೆಂಡ್, 2 ಸೆಕೆಂಡ್ಸ್ ಅಷ್ಟೇ. ಓಕೆ, ಮಿಕ್ಸ್ ಆಗತ್ತಂಗೆ, ಬೆಚ್ಚಗಾಗತ್ತೆ. ಇವಾಗ ಘಮ ಬರ್ತದೆ ತುಪ್ಪದ್ದು. ಅದಾದ ನಂತರ ಅವರೆಬೇಳೆ ಹಾಕ್ಕೊಂಡು ಅದನ್ನು ಹುರಿಬೇಕು 1 ಸೆಕೆಂಡ್ ಅಷ್ಟೇ, ಹಸಿ ವಾಸನೆ ಹೋಗೋ ಹೊರಗೆ. ಓಕೆ, ಓಕೆ. ಈಗ ನಾವು ಯಾವ ಅಳತೆ ಬೌಲ್ ನೀರು ಇದು ಅಕ್ಕಿ ಅಥವಾ ಬೇಳೆ ತೊಗೊಂಡಿರ್ತೀವಿ, ಅದೇ ಅಳತೆಯಲ್ಲಿ ನೀರು ಹಾಕಬೇಕು. ನೀರು 5 ಬೌಲ್ ನೀರು ಹಾಕಬೇಕು. ಓ, 5 ಬೌಲ್. ಇದೇನು ಕುದಿಬೇಕಾ ಏನು? ಲೋ ಫ್ಲೇಮಲ್ಲಿ. ಈಗ 1 ಚಿಟಿಕೆ ಅರಿಶಿನ ಹಾಕೋದ್ರಿಂದ ಕಲರ್ ಬರುತ್ತೆ. ಓಕೆ, ಕಲರ್ಗೆ ಅರಿಶಿನ ಹಾಕ್ತಿದ್ದೀವಿ. ಅರಿಶಿನ ಜಾಸ್ತಿ ಹಾಕಿದ್ರೆ ಕಹಿ ಆಗಲ್ವಾ? ಇಲ್ಲ, ಅದಕ್ಕೆ 1 ಚಿಟಿಕೆ ಜಸ್ಟ್ ಕಲರ್ಗೋಸ್ಕರ ಅಷ್ಟೇ. ಈಗ ಎಷ್ಟು ವಿಷಲ್? 1 ವಿಷಲ್ ಕೂಗ್ಸಿದ್ರೆ ಸಾಕು. ಓಕೆ ಸರ್, ವಿಷಲ್ ಕೂಗೋವರೆಗೂ ಸ್ವಲ್ಪ ಮಾತಾಡೋಣ. ಸೊ ನೀವು ಅಡುಗೆ ಜರ್ನಿನ, ಅಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗಿಂದ ಒಬ್ಬನೇ ಇದ್ದೆ. ಅಡುಗೆ ನನಗೆ ಹೋಟೆಲಲ್ಲಿ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನೇ ಸೆಲ್ಫ್ ಕುಕಿಂಗ್ ಇಷ್ಟಪಟ್ಟು ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಕುಕಿಂಗ್ ಪ್ಯಾಷನ್. ಸೊ ಬೆಂಗಳೂರಲ್ಲಿ ಇದ್ದಾಗಿಂದ ಸ್ಟಾರ್ಟ್ ಮಾಡಿದ್ರಿ. ಓಕೆ, ಇದು ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಅಂದರೆ ಶುರು ಮಾಡಬೇಕಾದ್ರೆ ಹೇಗೆ ಅನಿಸ್ತು? ಮತ್ತು ನಿಮ್ಮ ಕ್ಯಾಟ್ರಿಂಗಲ್ಲಿ ಫೇಮಸ್ ಡಿಶ್ ಅಂದರೆ ಯಾವಾಗ? ಜನರು ಯಾವ್ದು ತುಂಬ ಕೇಳ್ತಾರೆ? ನಮ್ಮ ಹತ್ರ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಇಟಾಲಿಯನ್ ಎಲ್ಲ ಥರ ಡಿಶ್ಗಳು ಮಾಡ್ತೀವಿ.
ಎಲ್ಲ ಪ್ರೋಗ್ರಾಮ್ಗಳು ಮೆಹಂದಿ, ಹಲ್ದಿ, ಮದುವೆ ಕಾರ್ಯಕ್ರಮ ಎಲ್ಲ ಥರ ಪ್ರೋಗ್ರಾಮ್ಸ್ಗೂ ಎಲ್ಲ ಥರ ಅಡುಗೆಗಳು ಮಾಡ್ತೀವಿ. ಓಕೆ. ವೆಜ್ ನಾನ್ ವೆಜ್? ನಮ್ಮದು ಪ್ಯೂರ್ ವೆಜ್ ಮ್ಯಾಮ್. ಪ್ಯೂರ್ ವೆಜ್. ಒಂದು ವಿಜಿಲ್ ಆಯಿತು. ಇದು 6:30ಗೆ ಇನ್ನೊಂದು ಕೆಲಸ ಮಾಡೋಣ. ಓಕೆ. ಇದಕ್ಕೆ ಪಾಕ ರೆಡಿ. ಪಾಕ. ಓಕೆ. ಈಗ ಬಾಣಲೆಗೆ ತುಪ್ಪ ಒಂದು 150 ಗ್ರಾಮ್ 100 ಗ್ರಾಮ್ ಅಷ್ಟು ತುಪ್ಪ. ಸೊ ಎಣ್ಣೆ ಬಳಸಲ್ವಾ? ಎಣ್ಣೆಗಿಂತ ಇದು ರುಚಿ ಜಾಸ್ತಿ. ಓಕೆ. ಈ ಕ್ರಮಕ್ಕೆ ಗೋಡಂಬಿ, ಓಕೆ, ಗೋಡಂಬಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಕು. ಹಾಂ, ಎಳಿದು ಲೋ ಫ್ಲೇಮಲ್ಲಿ. ದ್ರಾಕ್ಷಿ, ಬಾದಾಮಿ ನಮಗೆ ಬೇಕಾದಷ್ಟು, ಹಾಂ, ಎಷ್ಟು ಬೇಕಷ್ಟು ರುಚಿಗೆ. ಓಕೆ. ಕಂದು ಬಣ್ಣ ಬರೋವರೆಗೂ ಉರಿಬೇಕು, ಹುರ್ಕೊಂಡು ಪಾಕ ಮಾಡ್ಕೋಬೇಕು. ಇದು ಸರ್ ನಿಮಗೆ ಫೇವ್ರೆಟ್ ಫುಡ್ ಅಂತ ಅಂದರೆ ಯಾವುದು? ನನಗೆ ಮ್ಯಾಮ್ ಎಲ್ಲ ಅಡುಗೆ ಮಾಡೋದ್ರಿಂದ ರಸಮ್ಮು ಅನ್ನ ಇದ್ದರೆ ಸಾಕು. ನೋಡಿ ಸೊ ಕಲರ್ ಚೇಂಜ್. ಮನೇಲಿ ನೀವೇ ಅಡುಗೆ ಮಾಡೋದಾ ಅಥವಾ ನಿಮ್ಮ ಮನೇಲಿ ಯಾರು ಅಡುಗೆ ಮಾಡ್ತಾರೆ? ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮನೆ ಹೆಡ್ ಶೆಫ್ ನಮ್ಮಮ್ಮ. ಓಕೆ. ಅವರಿಂದನೇ ನನಗೆ ಅಡುಗೆ ಪ್ರಾಕ್ಟೀಸ್ ಆಗಲಿ, ಕೈ ರುಚಿ ಆಗಲಿ ಎಲ್ಲ. ಕಂದು ಬಣ್ಣ ಬಂದಮೇಲೆ ಆಫ್ ಮಾಡ್ಕೊಂಡು ಪಾಕ ರೆಡಿ ಮಾಡ್ಕೋಬೇಕು. ಬೌಲಿಗೆ ಇದನ್ನು ತೆಕ್ಕೊಂಡು ಅದೇ ಬಾಣಲಿಗೆ ಬೆಲ್ಲ, ನಾವು ಏನು ಅಳತೆ ಅಕ್ಕಿ ಬೇಳೆ ತೊಗೊಂಡಿರ್ತೀವಿ ಅದ್ರ 1.5 ಅಷ್ಟು ಬೆಲ್ಲ. ಓಕೆ. ಬೆಲ್ಲ ಕರಗಿಸ್ಕೋಬೇಕು. 1 ಕಪ್. 1 ಕಪ್ ಅಷ್ಟು ನೀರು. ಓಕೆ. 1.5 ಕಪ್. 1 ಕಪ್ ಅಷ್ಟು ನೀರು. ಅಂದರೆ ಸ್ವೀಟ್ ಅಂದರೆ ಬೇರೆಯವರಿಗೆ ಸ್ವೀಟ್ ಆಗಲ್ಲ ಅನ್ನೋರಿಗೆ ಕಡಿಮೆನೂ ಹಾಕೋಬೋದಾ? ಇದು ಮೈಲ್ಡಾಗೇ ಇರುತ್ತೆ. ತೀರಾ ಕಮ್ಮಿ ತಿನ್ನೋರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತೀರಾ ಕಡಿಮೆ ಸ್ವೀಟ್ ತಿನ್ನೋರು 1 ಕಪ್ಪು 1/4 ಕಪ್ ಅಷ್ಟು ಹಾಕೋಬೋದು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಇದಕ್ಕೆ ಸಕ್ಕರೆ ಸಮೇತ ಉಪಯೋಗಿಸ್ಬೋದು, ಬೆಲ್ಲ ಇಷ್ಟ ಇಲ್ಲದೆ ಇರೋರು. ಓ, ಹಂಗೆ ಯೂಸ್ ಮಾಡ್ಬೋದು. ಹಾಂ. ನೀವು ಅಡುಗೆ ಮಾಡ್ತೀರಾ? ಮಾಡ್ತೀವಿ, ಅಷ್ಟೊಂದೇನು ಮಾಡಲ್ಲ. ಕೆಲವಷ್ಟು ಟೊಮೊಟೊ ಗೊಜ್ಜು, ಈ ಥರ ಮೊಸರನ್ನ, ದೋಸೆ ಈ ಥರ ಅಡುಗೆ ಮಾಡ್ತೀವಿ. ಈ ಥರ ಸ್ಪೆಷಲ್ ಆಗಿರೋದೆಲ್ಲ ಸ್ವೀಟ್ ಯಾವುದೂ ಮಾಡೋಕ್ಕೆ ಬರಲ್ಲ. ಇದು ಸಾಂಸ್ಕೃತಿಕ ಅಡುಗೆ ಅಲ್ಲ. ಹೌದು. ಪೊಂಗಲ್, ಸಿಹಿ ಪೊಂಗಲ್ ಸಂಕ್ರಾಂತಿಗೆ ಸ್ಪೆಷಲ್. ಹಾಗೆ ನಮ್ಮ ಐಸಿರಿ ಟೇಸ್ಟ್ಗೂ ಮೊದಲನೇ ಎಪಿಸೋಡ್ ಆಗಿರೋದ್ರಿಂದ ಸಿಹಿನೇ ತೋರಿಸ್ತಾ ಇರೋದು. ಹೌದು. ಲೋ ಫ್ಲೇಮಲ್ಲೇ ನಾವು ಲೋ ಫ್ಲೇಮಲ್ಲೇ ಬೆಲ್ಲ ಕರಗಿದ್ರೆ ಸಾಕು. ಎಣ್ಣೆನೂ ಹಾಕ್ಬೋದು, ಹಾಕ್ಬೋದು. ಅಂದರೆ ತುಪ್ಪ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಅರ್ಧ ತುಪ್ಪ ಅರ್ಧ ಎಣ್ಣೆ ಸಮೇತ ಹಾಕ್ಬೋದು. ಪ್ರಿಫರ್. ಕರಗಿದೆ. ಮನೇಲಿ ಮಾಡೋರಿಗೆ ಏನು ಟಿಪ್ಸ್ ಹೇಳ್ತೀರಾ? ಅಂದರೆ ಫಸ್ಟ್ ಬಿಗಿನರ್ ಅಂದರೆ ಫಸ್ಟ್ ಅಡುಗೆ ಮಾಡ್ತಾ ಇದ್ದಾರೆ, ಪೊಂಗಲ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ, ಯಾವ್ದು ಮಾಡಬಾರ್ದು? ಹೆಸರುಬೇಳೆ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜನರಲ್ ಆಗಿ ಎಲ್ಲರೂ ಒಂದೇ ಇದರಲ್ಲಿ ಹಾಕಿ ಕೂಗಿಸಿ ಅದಕ್ಕೆ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಈ ಕ್ರಮ ಮಾಡೋದ್ರಿಂದ ರುಚಿ ಜಾಸ್ತಿ. ತೀರಾ ಆದರೆ ಪಾಕ ಗಟ್ಟಿ ಆಗ್ಬಿಡುತ್ತೆ. ಇದಕ್ಕೆ ನೆಕ್ಸ್ಟ್ ಸ್ಪೆಷಲ್ ಟಚ್ ಅಂದರೆ ಕಲರ್ ಬರೋದಕ್ಕೋಸ್ಕರ ಹಾಗೂ ಆರೋಮ ಫ್ಲೇವರ್ ಒಂದು ಚಿಟಕಿ ಕುಂಕುಮ ಕೇಸರಿ. ನಾವಿದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಫ್ಲೇವರ್ಸ್ ಆಗಲಿ ಯಾವುದನ್ನು ಉಪಯೋಗಿಸಿಲ್ಲ, ಬಳಸಲೂಬಾರ್ದು. ಹೌದು. ಈಗಿನ ಆರೋಗ್ಯ ಸಮಸ್ಯೆಗಳಿಗೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಕಲರ್ಸ್ ಆಗಲಿ ಬಳಸಬಾರ್ದು. ಈಗ ಇದು ಆರಿದೆ. ಸೊ ಇದು ಅವರೆಕಾಳೆಲ್ಲ 1 ವಿಷಲ್ಗೆಲ್ಲ ಬೇಯುತ್ತಾ? ನಾವು 1ಕ್ಕೆ 5ರಷ್ಟು ನೀರು ಹಾಕಿರೋದ್ರಿಂದ ಅವರೇ ಬೇಳೆ ಹಿತ್ಕಿರೋದು
ಹಿತ್ಕಿರ ಅವರೇ ಬೇಳೆ ಆಗಿರೋದ್ರಿಂದ ಹೊಟ್ಟಿರಲ್ವಲ್ಲ ಬೇಗ ಬೆಂದು ಹೋಗುತ್ತೆ, ಇಲ್ಲ ಅಂದ್ರೆ ಕದ್ರ ಹೋಗ್ಬಿಡುತ್ತೆ. ಓಕೆ, ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡೋದು ಹಾಕೊಂಡು ಮಿಕ್ಸ್ ಮಾಡಿ ನೋಡಿ ಕಲರ್ ಹೇಗೆ ಬಂದಿದೆ. ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಿರೋದ್ರಿಂದ ಕಲರ್ ಹೇಗೆ ಬಂದಿದೆ. ಅಂದ್ರೆ ಜಾಸ್ತಿ ಹಾಕಿದ್ರೆ ಕಹಿ ಬರಲ್ಲ, ಕಲರ್ ತುಂಬ ಕಾಣುತ್ತೆ. ಈಗ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿರುವಂಥ ಐಟಮ್ಸ್ ಹಾಕ್ಬೇಕು. ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಗೂ ತುರಿದಿರೋ ಕೊಬ್ಬರಿ, ತೆಂಗಿನಕಾಯಿನಾದ್ರೂ ಹಾಕ್ಬೋದು, ಕೊಬ್ಬರಿನೇ ಹಾಕಬೇಕು. ಇದಕ್ಕೆ ಲಾಸ್ಟ್ಗೆ ಒಂದು ಚುಟ್ಕಿ ಬೇಕಾದರೆ ಆಪ್ಷನಲ್ ಪಚ್ಕರ್ಪೂರ, ಒಂದು ಚಿಟ್ಕಿ ಪಚ್ಕರ್ಪೂರ ಹಾಕೋದ್ರಿಂದ ಘಮ ಹಾಗೂ ರುಚಿ ಹೆಚ್ಚಿಸುತ್ತೆ. ತುಪ್ಪದ ಘಮ ಈಗಲೇ ಬರ್ತಾ ಇದೆ. ಕುದಿಬೇಕಾ? ಸ್ವಲ್ಪ ಜಿಡ್ ಬಿಡುತ್ತೆ. ಇನ್ನು ಸ್ಪೆಷಲ್ ಆಗಿ ಏನಾದರೂ ಆ್ಯಡ್ ಮಾಡ್ತೀವಿ ಅಂತಂದ್ರೆ ಏನು ಮಾಡ್ಬೋದು? ಇದಕ್ಕೆ ಏನು ಆ್ಯಡ್ ಮಾಡಿದ್ರು ಟೇಸ್ಟ್ ಹಾಳಾಗ್ಬಿಡುತ್ತೆ. ಸೊ 3 ರಿಂದ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದಕ್ಕೆ ಯೂಸ್ ಮಾಡೋದು. ಇದು ಜಾಸ್ತಿ ಬೇಯಿಸೋ ಹಾಗೂ ಇಲ್ಲ, ಆಲ್ರೆಡಿ ಬೆಂದಿರುತ್ತೆ ಕುಕ್ಕರ್. ಇವಾಗ ರೆಡಿ ಆಗಿದೆ. ಬಿಸಿ ಬಿಸಿ ಬೇಳೆ ಸಿಹಿ ಪೊಂಗಲ್ ಸವಿಯಲು ಸಿದ್ಧ. ಮೇಡಮ್ ರೆಡಿ ಆಗಿದೆ. ನಿಜವಾಗ್ಲೂ ಅವರೆಕಾಳು ಸ್ವೀಟ್ ಪೊಂಗಲ್ ಘಮ ಬರ್ತಿದೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡಿ, ಹೇಳ್ತೀನಿ ಹೇಗಿತ್ತು ಅಂತ. ಬಿಸಿಲು ಆಗ ತುಪ್ಪದ ಘಮ ಬರ್ತಾ ಇದೆ. ಕೊಬ್ಬರಿ, ಬೇಳೆ, ಅವರೆಕಾಳು ಸೂಪರ್ ಆಗಿದೆ. ಥ್ಯಾಂಕ್ ಯು. ಜಾಸ್ತಿ ಸ್ವೀಟು ಆಗಿಲ್ಲ, ತಿನ್ಬೋದು. ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ವೀಟ್ ಮತ್ತು ಎಲ್ಲ ಬೆಂದಿದೆ, ಪರ್ಫೆಕ್ಟ್ ಆಗಿದೆ. ನಾವು ಅವರೆಕಾಳನ್ನ ಎಲ್ಲ ಖಾರ ಐಟಮ್ಸ್ ಎಲ್ಲ ನೋಡಿದ್ವಿ, ಉಪ್ಪಿಟ್ಟು ಅಂದರೆ ಖಾರ ಮಿಕ್ಸ್ಚರ್. ಸೊ ಇದರಲ್ಲೇ ನೋಡಿರೋದ್ರಿಂದ ಸ್ವೀಟಲ್ಲಿ ಇದೇ ಫಸ್ಟ್ ನಾನು ಟೇಸ್ಟ್ ಮಾಡಿದ್ದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಯಾರಾದರೂ ಮನೇಲಿ ಮಾಡ್ತಿದ್ದೀರಾ ಅಂದರೆ ಮಾಡಲೇಬೇಕು, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಅವರೆಕಾಳು ಸಿಹಿ ಪೊಂಗಲ್ ಮಾಡಲು ಬೇಕಾಗುವ ಪದಾರ್ಥಗಳು: ಅಕ್ಕಿ 1 ಬೌಲ್, ಹೆಸರು ಬೇಳೆ 1 ಬೌಲ್, ಹಿಚಕಿದ ಅವರೆಕಾಳು 1 ಬೌಲ್, ಬೆಲ್ಲ 1.5 ಬೌಲ್, ತುರಿದಿರುವ ಕೊಬ್ಬರಿ 1/2 ಬೌಲ್, ಸಣ್ಣಗೆ ಹೆಚ್ಚಿದ ಬಾದಾಮಿ 4 ರಿಂದ 8, ಗೋಡಂಬಿ 10 ರಿಂದ 20, ಒಣ ದ್ರಾಕ್ಷಿ 10 ರಿಂದ 15, ತುಪ್ಪ 1/2 ಬೌಲ್, 1 ಚಿಟಿಕೆ ಪಚ್ ಕರ್ಪೂರ, 1 ಚಿಟಿಕೆ ಕುಂಕುಮ ಕೇಸರಿ, 1 ಚಿಟಿಕೆ ಅರಿಶಿಣ. ಅವರೆಕಾಳು ಸಿಹಿ ಪೊಂಗಲ್ ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಲೋ ಫ್ಲೇಮ್ನಲ್ಲಿ ಹೆಸರು ಬೇಳೆಯನ್ನು ಹುರಿದುಕೊಳ್ಳಬೇಕು. ಹೆಸರು ಬೇಳೆ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದಕ್ಕೆ ಅಕ್ಕಿ ಮತ್ತು ಅವರೆಕಾಳನ್ನು ಸೇರಿಸಿಕೊಂಡು 30 ಸೆಕೆಂಡ್ಗಳ ಕಾಲ ಹುರಿಯಬೇಕು. ನಂತರ ಅದಕ್ಕೆ 5 ಬೌಲ್ ನೀರನ್ನು ಸೇರಿಸಿ 1 ಚಿಟಿಕೆ ಅರಿಶಿಣ ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಕೂಗಿಸಿಕೊಂಡು ಅದನ್ನು ತಣ್ಣಗಾಗಲು ಬಿಡಬೇಕು. ಇನ್ನೊಂದು ಬಾಣಲಿಯಲ್ಲಿ 100 ಗ್ರಾಂನಷ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿಯನ್ನು ಹಾಕಿ ಹುರಿದುಕೊಳ್ಳಬೇಕು. ಒಣ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ಬೇರೆ ಬೌಲ್ನಲ್ಲಿ ತೆಗೆದುಕೊಂಡು ಅದೇ ಬಾಣಲಿಯಲ್ಲಿ ಬೆಲ್ಲ 1 ಲೋಟ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು. ಬೆಲ್ಲದ ಪಾಕಕ್ಕೆ 1 ಚಿಟಿಕೆ ಕುಂಕುಮ ಕೇಸರಿ ಹಾಕಿ ಮೊದಲೇ ಬೇಯಿಸಿಕೊಂಡು ತಣ್ಣಗಾಗಿರುವ ಹೆಸರು ಬೇಳೆ, ಅವರೆಕಾಳು, ಅನ್ನದ ಮಿಶ್ರಣವನ್ನು ಬೆರೆಸಿಕೊಳ್ಳಬೇಕು. ಮಿಶ್ರಣವನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳುತ್ತಾ ಅದಕ್ಕೆ ಉರಿದಿರುವ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿಯನ್ನು ಬೆರೆಸಿಕೊಳ್ಳಬೇಕು. ನಂತರ ತುರಿದಿರುವ ಕೊಬ್ಬರಿಯನ್ನು ಬೆರೆಸಿಕೊಂಡು 1 ಚಿಟಿಕೆ ಪಚ್ಚ ಕರ್ಪೂರವನ್ನು ಬೆರೆಸಿಕೊಂಡರೆ ರುಚಿಯಾದ ಅವರೆಕಾಳು ಸಿಹಿ ಪೊಂಗಲ್ ಸವಿಯಲು ಸಿದ್ಧ.
ಈಗ ಸಿಹಿ ತಿಂಡಿ ತಿಂದಿರೋದ್ರಿಂದ ಹೌದು. ಸ್ವಲ್ಪ ಖಾರ ತಿನ್ನಬೇಕು ಅನಿಸುತ್ತೆ ಹೌದು. ಖಾರದ ಜೊತೆಗೆ. ಸೊ ಈಗ ಮಜ್ಜಿಗೆ ಕೋಡ್ಬಳೆ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಮಜ್ಜಿಗೆ ಕೋಡ್ಬಳೆ. ಸೊ ಮಜ್ಜಿಗೆ ಕೋಡ್ಬಳೆ ಕೇಳಿದ್ದೀನಿ, ಯಾವತ್ತೂ ತಿಂದಿಲ್ಲ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ಮಜ್ಜಿಗೆ ಕೋಡ್ಬಳೆಗೆ ಬೇಕಾಗುವ ಸಾಮಗ್ರಿಗಳು ಏನೇನು? ಮಜ್ಜಿಗೆ ಕೋಡ್ಬಳೆ ಸಿಂಪಲ್, ಈಸಿ, ಕ್ವಿಕ್ ಡಿಶ್. ಮೊದಲಿಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು, ಓಕೆ, ಮೊಸರು, ಸ್ವಲ್ಪ ಹುಳಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಆಪ್ಷನ್ ಅಲ್ಲ. ಹುಳಿ ಇಷ್ಟಪಡೋರು ಹುಳಿ ಮೊಸರು ಹಾಕೋಬೋದು, ಇಲ್ಲಾಂದರೆ ರೆಗ್ಯುಲರ್ ಮೊಸರು ಆಗುತ್ತೆ. ತುಂಬ ಹುಳಿ ಅಲ್ಲ, ಸ್ವಲ್ಪ ಲೈಟಾಗಿ. ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿ ಖಾರ ಅಂದರೆ ಹಸಿಮೆಣಸಿನಕಾಯಿ ಪೇಸ್ಟ್, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಮೊಸರು ತೊಗೊಂಡಿರ್ತೀವಿ ಅದರ ಅರ್ಧದಷ್ಟು ನೀರು. ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊದಲಿಗೆ ಅರ್ಧ ಬಟ್ಲು ನೀರು, ಮೀಡಿಯಂ ಫ್ಲೇಮಲ್ಲಿ, ಹಾಗೂ ಮೊಸರು. ಸೊ ಇದನ್ನು ಮೊಸರು ಕೋಡ್ಬಳೆ ಅಂತಲೂ ಅನ್ಬೋದು, ಮಜ್ಜಿಗೆ ಕೋಡ್ಬಳೆ ಅಂತಲೂ ಅನ್ಬೋದು. ಸ್ವಲ್ಪ ಹಸಿ ಖಾರ, ಅಂದರೆ ಬರೀ ಮೆಣಸಿನ್ಕಾಯಿ ಅಷ್ಟೇ ಹಾಕ್ತಿರೋದು? ಹಾಂ, ಮೆಣಸಿನ್ಕಾಯಿ, ಉಪ್ಪು ಉಪ್ಪು ಹಾಕಿ ರುಬ್ಬಿರೋಂಥದ್ದು. ಇದಕ್ಕೂ ಉಪ್ಪು ಹಾಕ್ಬೇಕು? ಇದರಲ್ಲೂ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿಕೊಂಡು ಖಾರ, ನಮಗೆ ಎಷ್ಟು ಖಾರ ಬೇಕು ಅಷ್ಟು. ಹಾಂ, ಖಾರ ಆಗಲಿ ಉಪ್ಪಾಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ. ಅದರಲ್ಲಿ ಆಲ್ರೆಡಿ ಸ್ವಲ್ಪ ಖಾರ ಇರುತ್ತೆ. ಅಂದರೆ ಈ ಪೇಸ್ಟಲ್ಲಿ ಮೆಣಸಿನ್ಕಾಯಿ ಪೇಸ್ಟಲ್ಲಿ, ಹಸಿಮೆಣಸಿನ್ಕಾಯಿ ಪೇಸ್ಟಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೀರಾ. ಲೋ ಫ್ಲೇಮಲ್ಲಿ ಒಂದು ಕುದಿ ಬರೋವರೆಗೂ ಕಾಯಬೇಕು. ಕುದಿಸ್ಬೇಕು. ಸ್ವಲ್ಪ ಒಂದು ಕುದಿ ಬರೋವರೆಗೂ ಕಾಯಬೇಕು. ನಾರ್ಮಲಾಗಿ ಕೋಡ್ಬಳೆ ತಿಂದಿದ್ದೀವಿ, ಇದೇ ಫಸ್ಟು ಮೊಸರು ಮಜ್ಜಿಗೆ ಕೋಡ್ಬಳೆ ತಿಂತಾ ಇರೋದು. ಮೊಸರು ಕೋಡ್ಬಳೆ ರುಚಿನೂ ಇರುತ್ತೆ, ಬಿಸಿ ಬಿಸಿಯಾಗೆ ಗರಿಗರಿಯಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ. ಒಂದು ಕುದಿ ಬಂದ ತಕ್ಷಣ. ಸೊ ನಿಮ್ಮ ಕೇಟ್ರಿಂಗ್ ಜರ್ನಿ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಅಡುಗೆ ಇಷ್ಟಪಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕೆಲವರೆಲ್ಲ ಫುಡ್ನ ಫ್ಯೂಷನ್ ಅಂತ ಹೇಳಿ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ನನಗೆ ಅಥೆಂಟಿಕ್ ಹೇಗಿದೆ ಹಾಗೆ ಸೊ ಅದನ್ನು ಹಾಳು ಮಾಡದೆ ಇರೋ ರುಚಿನ ಕಾಪಾಡ್ಕೊಂಬಂದರೆ ಅದೇ ಖುಷಿ. ಅದಕ್ಕೆ ನಂಗೆ ಇಷ್ಟ ಅದು. ಈಗ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟು ಒಂದು ಬೌಲ್, ಅಕ್ಕಿ ಹಿಟ್ಟು ಯಾವ ಅಳತೆ ಬೌಲಲ್ಲಿ ನಾವು ಅಕ್ಕಿ ಹಿಟ್ಟು ಸೇಮು ಮೊಸರು ಹಾಗೂ ನೀರು ಹೀಗೆ ಹಾಕಿದ ತಕ್ಷಣ 1 ಸೆಕೆಂಡ್ಗೆ ಆಫ್ ಮಾಡಬೇಕು, ಗಟ್ಟಿ ಆಗುತ್ತೆ. ಗಂಟಾಗದೆ ಇರೋಂಗೆ. ಜಾಸ್ತಿ ನೀರಾದರೆ ಏನು ಮಾಡ್ಬೋದು? ಜಾಸ್ತಿ ನೀರಾದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಿಮ್ಗೇನಾದರೂ ನೀರಾಗಿದೆ ಅಥವಾ ಗಟ್ಟಿ ಇಲ್ಲ ಇದ್ರದ್ದು ಕನ್ಸಿಸ್ಟೆನ್ಸಿ, ಕೋಡ್ಬಳೆ ಹದಕ್ಕೆ ಬಂದಿಲ್ಲ ಅಂದರೆ ಇದು ಕೋಡ್ಬಳೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸ್ಕೋಬೋದು. ತೀರಾ ಬೆರೆಸಿದ್ರೆ ಅದು ಹಸಿ ಇರುತ್ತಲ್ಲ, ಹಾಗಾಗಿ ರುಚಿ ಇರಲ್ಲ. ನಾನು ಇದ್ರ ಬದಲು ಖಾರ ಪುಡಿನೂ ಹಾಕೋಬೋದು. ಖಾರ ಪುಡಿ ಹಾಕಿದ್ರೆ ನೀವು ಎಣ್ಣೆಲಿ ಕರಿಯೋದ್ರಿಂದ ಕಲರ್ ಚೇಂಜ್ ಆಗುತ್ತೆ, ಬೇಗ ಸೀದುತ್ತೆ. ಹಾಗಾಗಿ ಸ್ವಲ್ಪ ಆರಿದ್ಮೇಲೆ ಎಷ್ಟೊತ್ತು ಆರಕ್ಕೆ ಬಿಡ್ಬೇಕು ನಾವು? ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ನಾದ್ಕೊಂಡು ಉಂಡೆಗಳು ಮಾಡಿಕೊಂಡು ಕೋಡ್ಬಳೆ ಆಕಾರ ಅಥವಾ ಬ್ರೆಡ್ ಸ್ಟಿಕ್ಸ್ ಆಕಾರ, ನಿಮ್ಗೆ ಯಾವ ಆಕಾರದಲ್ಲಿ ಬೇಕಾದರೂ ಇದನ್ನು ಕರಿಬೋದು. ಈಗ ಇದನ್ನು ಕರಿಯೋದಕ್ಕೆ ಎಣ್ಣೆ ಕಾಯಕ್ಕಿಡೋಣಂತೆ. ಲೋ ಫ್ಲೇಮಲ್ಲೇ ಹಾಂ, ಲೋ ಫ್ಲೇಮಲ್ಲಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕಾಯ್ತಾರೆ ಸಾಕು. ಸೊ ನೀವು ಯಾವುದು ಬಳಸ್ತೀರಾ? ನಾವು ಗೋಲ್ಡ್ ವಿನ್ನರ್ ಬಿಟ್ಟರೆ ಬೇರೆ ಯಾವುದು ಉಪಯೋಗಿಸಲ್ಲ. ಕ್ಯಾಟ್ರಿಂಗಿಗೂ ಇದೇ ಉಪಯೋಗಿಸೋದು. ನಮಗೆ ಪಾಮ್ ಆಯಿಲ್ ಆಗಲಿ, ಟೇಸ್ಟಿಂಗ್ ಪೌಡ್ರ್ ಆಗಲಿ, ಸೋಡಾ ಪೌಡ್ರ್ ಆಗಲಿ ಉಪಯೋಗಿಸಿ ಅಭ್ಯಾಸ ಇಲ್ಲ.
ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀರಾ. ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತಣ್ಣಗಾದ ತಕ್ಷಣ ನಿಂತ್ಕೋಬೇಕು. ನಾದ್ಕೊಂಡ್ರೆ ನೋಡಿ ಎಲ್ಲೂ ಗಂಟಾಗಿಲ್ಲ. ಮೊಸರಿನ ಫ್ಲೇವರ್ ಅಂದರೆ ಮಜ್ಜಿಗೆ ಸಾಂಬಾರು ಫ್ಲೇವರ್ ಹಂಗೆ ಮಜ್ಜಿಗೆದು ಘಮ ಹಾಗೆ ಒಗ್ಗರಣೆ ಮಜ್ಜಿಗೆ. ಹೌದು ನೋಡಿ ಈಗಲೇ ಈ ಘಮ ಇದೆ. ಇನ್ನು ಕರೆದು ತಿಂದ ಮೇಲೆ ಹೇಗಿರುತ್ತೆ. ಸೊ ಇದು ಮಂಗಳೂರು ಸೈಡಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಬಳಸ್ತಾರೆ. ಆ ಎಣ್ಣೆನ ಬಟ್ ಬಳಸಿ ರಿಫೈನ್ಡ್ ಆಯಿಲಲ್ಲಿ ರುಚಿ ಜಾಸ್ತಿ. ಓಕೆ, ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಆ ಫ್ಲೇವರ್ ಬರುತ್ತೆ. ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಎಣ್ಣೆ ಕಾಯ್ತಾ ಇದೆ. ಹಾಂ, ಅಂದರೆ ತುಂಬ ಕಾಯ್ಬೇಕಾ ಅಥವಾ ಏನು? ಮೀಡಿಯಮ್ ಬೋಂಡ ವಡೆ ಕರಿತೀವಲ್ಲ ಆ ಹದಕ್ಕೆ ಕಾದ್ರೆ ಸಾಕು. ಸಾಕು ಅನ್ಸುತ್ತೆ. ಒಂದು 5-6 ಈ ರೀತಿ ಚಪಾತಿ ಮಣೆ ಮೇಲೆ ಉಂಡೆಗಳು ಮಾಡ್ಕೊಂಡಿದ್ವಲ್ಲ ಅದನ್ನು ರೋಲ್ ಮಾಡಿಕೊಂಡು ಒಂದೆರಡು ಹಾಕೋಣ. ಮಾಮೂಲಿ ಕೋಡ್ಬಳೆ ಆಕಾರಕ್ಕೆ ರೌಂಡಾಗಿ ಮಾಡ್ಕೊಂಡು ರೌಂಡಾಗಿ ಅಂದರೆ ಮಾಡ್ಕೊಂಡು ನಮ್ಗೆ ಇಷ್ಟ ಯಾವ ಥರ ಆ ಥರ ಹಾಂ ಸೈಜಸ್ ನಾವು ಯಾವ ಸೈಜ್ ಬೇಕೋ ಆ ಸೈಜು. ಅಥವಾ ಹೀಗೆ ಬ್ರೆಡ್ ಸ್ಟಿಕ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರನೂ ಸಣ್ಣ ಸಣ್ಣದಾಗೆ ಫ್ರೆಂಚ್ ಫ್ರೈಸ್ ಥರ ಮಾಡ್ಕೊಡ್ಬೋದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಆ್ಯಡ್ ಮಾಡ್ತೀವಿ ಅಂದರೆ ಏನು ಆ್ಯಡ್ ಮಾಡ್ಬೋದು? ಜೀರಿಗೆ ಬೇಕಿದ್ರೆ ಹಾಕೋಬೋದು. ಓಕೆ, ಖಾರ ಕೆಲವರು ಹಸಿಮೆಣಸಿನ್ಕಾಯಿ ಇಷ್ಟಪಡಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಎದೆ ಉರಿಯುತ್ತೆ ಅಂತಾರೆ. ಅವ್ರು ಬೇಕಿದ್ರೆ ಕಾಳು ಮೆಣಸು ಹಾಕೋಬೋದು. ಅದನ್ನು ಯೂಸ್ ಮಾಡ್ಬೋದು. ಹಾಂ, ಎಣ್ಣೆ ಕಾದಿದೆ. ಇನ್ನೊಂದೇ ನಿಧಾನವಾಗಿ ಬೆಟ್ಟ ಹೋಗುತ್ತೆ. ಗೋಲ್ಡನ್ ಬ್ರೌನ್ ಕಂದು ಬಣ್ಣ ಬರೋವರೆಗೂ ಅದು ಲೋ ಫ್ಲೇಮಲ್ಲೇ ಮೀಡಿಯಮ್ ಟು ಲೋ ಫ್ಲೇಮ್. ಅವಾಗ ಒಳಗೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿ ಆಗುತ್ತೆ. ಇದು ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆ ಥರ. ಮಿಕ್ಸ್ ಮಾಡ್ತಾನೆ ಇರಬೇಕಾ? ಇಲ್ಲ, ಸ್ವಲ್ಪ ಕೆಳಗೆ ಒತ್ತುತ್ತೆ. ತಳ ಆಡಿ ಅಂಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ ತಕ್ಷಣ ಏನು ಬೇಡ, ಒಂದು 2 ಸೆಕೆಂಡ್ ಬಿಟ್ಟು ಗೋಲ್ಡನ್ ಬ್ರೌನ್. ಇದನ್ನು ಹೀಗೆ ಸ್ವಲ್ಪ ಫ್ರೈ ಮಾಡಿನೂ ತಿನ್ಬೋದು. ಸಾಫ್ಟ್ ಇಷ್ಟಪಡೋರು, ಗರಿ ಗರಿ ಇಷ್ಟಪಡೋರು ಕಂದು ಬಣ್ಣ ಬರೋವರೆಗೂ. ಒಳ್ಳೆ ಸ್ನ್ಯಾಕ್ಸಿಗೆ ಒಳ್ಳೆ ರೆಸಿಪಿ ಇದು. ಹೌದು, ಸಿಂಪಲ್ ಆಗಿ ಕ್ವಿಕ್ ಸ್ನ್ಯಾಕ್ಸ್. ಹೌದು, ಮನೆಯಲ್ಲಿ ಎಲ್ಲ ಪದಾರ್ಥ ಇರೋಂಥ ಪದಾರ್ಥನೇ ಉಪಯೋಗಿಸೋದ್ರಿಂದ ಉಪಯೋಗಿಸ್ಕೋಬಹುದು. ಮೊಸರು ಇರುತ್ತೆ, ಅಕ್ಕಿ ಹಿಟ್ಟಿರುತ್ತೆ, ಎಣ್ಣೆ ಇದ್ದೇ ಇರುತ್ತೆ, ಹಸಿಮೆಣಸಿನ್ಕಾಯಿ ಇರುತ್ತೆ. ಪ್ರತಿಯೊಂದು ಇದು ಬೇಗ ಆಗುತ್ತೆ. ಅಂದ್ರೆ ಬೇಗ ಕಡಿಮೆ ಆಗುತ್ತೆ. ಐಟಮ್ ಅಲ್ಲಿ ಯಾರು ಮನೆಯಲ್ಲಿ ನೆಂಟರು ಬಂದರೆ ಅವ್ರನ್ನ ಮಾತಾಡ್ಸೋ ಬರೋದಲ್ಲೇ ಮಾಡ್ಬೋದು. ಕ್ವಿಕ್ ರೆಸಿಪಿ ಇದಂತೆ. ಕ್ವಿಕ್ ಬಟ್ ನಾಟ್ ಫಾಸ್ಟ್. ಈಗೆಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ ಆಗಿ ಇದೆಲ್ಲ ಭಾಳ ಹಳೆ ಕಾಲದ ಅಡುಗೆ. ಇದು ನಮ್ಮ ಅಜ್ಜಿ ಮಾಡೋರು, ನಮ್ಮ ತಾಯಿ ಮಾಡ್ತಾರೆ, ಅವರಿಂದನೇ ಕಲ್ತಿರೋ ಅಡುಗೆ. ನಿಜ, ನಾರ್ಮಲ್ ಕೋಡ್ಬಳೆಗಿಂತ ಇದು ಮಜ್ಜಿಗೆ ವಿಭಿನ್ನವಾಗಿದೆ. ಹೌದು, ಡಿಫ್ರೆಂಟ್ ಆಗಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಕೋಡ್ಬಳೆ ಮಾಡೋದಾದ್ರೆ ಯಾವ ಥರ ವೆರೈಟೀಸ್ ಇದೆ? ಇದಕ್ಕೆ ಫ್ಲೇವರ್ ಆ್ಯಡ್ ಮಾಡಬೇಕು ಅಂದರೆ ಪುದೀನ ಮಾಡ್ಬೋದು. ನಮ್ಮ ಟೇಸ್ಟ್ ಅಷ್ಟಾಗಿ. ನಾನು ಆಗಲೇ ಹೇಳ್ದಂಗೆ ನನಗೆ ಫ್ಯೂಷನ್ ಮಾಡೋದಕ್ಕಿಂತ ಅಥೆಂಟಿಕ್ ತುಂಬ ಇಷ್ಟ. ಕಲರ್ ಬಂತು, ಸೌಂಡ್ ಆಗಲಿ ಕಲರ್ ಆಗಲಿ ಎಲ್ಲ ನೋಡಿ. ಹೌದು, ಗರಿಗರಿಯಾಗಿ ಸೌಂಡ್ ಬರ್ತಾ ಇದೆ. ಇನ್ನೂ ಬೇಕಾದ್ರೆ ನಾವು ಅಂದರೆ ರೋಸ್ಟ್ ಆಗಲಿ ಅಂತ ಬಿಟ್ಕೋಬೋದಲ್ಲ. ತೀರಾ ರೋಸ್ಟ್ ಆದರೆ ಇದು ಒಳಗಡೆ ಕ್ರಂಚ್ ಜಾಸ್ತಿ ಆಗಿ ನಿಮಗೆ ರುಚಿ, ಮಜ್ಜಿಗೆ ಕೋಡ್ಬಳೆ ರುಚಿ ಸಿಗಲ್ಲ. ಸೊ ಫೈನಲಿ ರೆಡಿ ಆಯಿತು ಮಜ್ಜಿಗೆ ಕೋಡ್ಬಳೆ. ಹೌದು,
ಇದು ಹಾಗೇನೂ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು, ಕೆಚಪ್ ಜೊತೆ ತಿನ್ಬೋದು. ತೊಳಿ ರುಚಿ ನೋಡಿ ಹೇಳಿ. ಸೊ ಮಜ್ಜಿಗೆ ಕೋಡ್ಬಳೆ ರುಚಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ. ಸೊ ಹೇಗಿತ್ತು ಅಂತ ಹೇಳ್ತೀನಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕ್ರಿಸ್ಪಿ ಚೆನ್ನಾಗಿದೆ, ಇಲ್ಲೇ ಸೌಂಡಲ್ಲೇ ಕರುಮ್ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಮಜ್ಜಿಗೆ ಉಪ್ಪು ಎಲ್ಲ ಪರ್ಫೆಕ್ಟ್ ಚೆನ್ನಾಗಿದೆ. ಖಾರ ಫ್ಲೇವರು ಹಂಗೆ ಇದೆ. ಸೊ ತುಂಬ ಚೆನ್ನಾಗಿ ಮಜ್ಜಿಗೆ ಕೋಡ್ಬಳೆ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ. ಮನೇಲೆ ಕ್ವಿಕ್ಕಾಗಿ ಮಾಡ್ಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಜ್ಜಿಗೆ ಕೋಡ್ಬಳೆ ಅಥವಾ ಮೊಸರು ಕೋಡ್ಬಳೆ ಮಾಡಲು ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 1 ಬೌಲ್, ಸ್ವಲ್ಪ ಹುಳಿ ಬಂದಿರುವ ಮೊಸರು 1 ಬೌಲ್, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿಮೆಣಸಿನಕಾಯಿ ಪೇಸ್ಟ್ ಅರ್ಧ ಅಥವಾ 1 ಸ್ಪೂನ್, ಸಣ್ಣಗೆ ಹೆಚ್ಚಿರುವ ಕರಿಬೇವು 2 ಸ್ಪೂನ್, ನೀರು ಅರ್ಧ ಬೌಲ್, ಎಣ್ಣೆ ಅರ್ಧ ಲೀಟರ್. ಮಜ್ಜಿಗೆ ಕೋಡ್ಬಳೆ ಅಥವಾ ಮೊಸರು ಕೋಡ್ಬಳೆ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಗೆ ನೀರು ಮತ್ತು ಮೊಸರನ್ನು ಹಾಕಿಕೊಂಡು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನು ಸೇರಿಸಿಕೊಳ್ಳಬೇಕು. ಮೊಸರು 1 ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳಬೇಕು. ನಂತರ ಅಕ್ಕಿ ಹಿಟ್ಟನ್ನು ಕುದಿರುವ ಮೊಸರಿನೊಂದಿಗೆ ಗಂಟಾಗದ ರೀತಿಯಲ್ಲಿ ಸರಿಯಾಗಿ ಕಲಸಿಕೊಳ್ಳಬೇಕು. ಹಿಟ್ಟಿನ ಮಿಶ್ರಣ ತಣ್ಣಗಾದ ನಂತರ ಸಣ್ಣ ಉಂಡೆಗಳನ್ನು ಮಾಡಿ ಅದರಲ್ಲಿ ಕೋಡ್ಬಳೆ ಆಕಾರವನ್ನು ಮಾಡಿಕೊಳ್ಳಬೇಕು. ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಕೋಡ್ಬಳೆ ಆಕಾರದ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಅದು ಕಂದು ಬಣ್ಣಕ್ಕೆ ತಿರುಗುವವರೆಗೆ ಎಣ್ಣೆಯಲ್ಲಿ ಕರೆದುಕೊಂಡರೆ ರುಚಿಯಾದ ಮಜ್ಜಿಗೆ ಕೋಡ್ಬಳೆ ಅಥವಾ ಮೊಸರು ಕೋಡ್ಬಳೆ ಸವಿಯಲು ಸಿದ್ಧ. ಮಜ್ಜಿಗೆ ಕೋಡ್ಬಳೆನ ನಿಮ್ಮೂರಲ್ಲಿ ಏನಂತ ಕರೀತಾರೆ ಅಂತ ಹೇಳಿ. ಹಾಗೆ ಯಾವ ಥರ ವಿಧಾನ, ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಬಳಸ್ತೀರಾ ಅಥವಾ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಮನೇಲಿ ಒಂದ್ಸತಿ ಇದೇ ರೀತಿ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡೋದನ್ನ ಮರಿಬೇಡಿ, ಹಾಗೆ ಕಾಮೆಂಟ್ ಮಾಡಿ. ತುಂಬ ಧನ್ಯವಾದಗಳು. ಸೊ ನಮ್ಮ ಐಸಿರಿ ಟೇಸ್ಟ್ ಕಾರ್ಯಕ್ರಮದಲ್ಲಿ ರುಚಿಯಾದ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಧನ್ಯವಾದಗಳು ಮೇಡಮ್. ನನಗೆ ಐಸಿರಿ ಟೇಸ್ಟ್ ಕಾರ್ಯಕ್ರಮಕ್ಕೆ ಮೊದಲನೇ ಇದಾಗಿ ಬಂದಿರೋದಕ್ಕೆ ನನಗೂ ಖುಷಿ ಇದೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವೆರೈಟಿ ರೆಸಿಪಿ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಈ ಪ್ರೋಗ್ರಾಮಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಕಿರು ಪರಿಚಯ, ನಿಮ್ಮ ಅಡ್ರೆಸ್, ನೀವು ಯಾವ ಅಡುಗೆ ಮಾಡ್ತಿದ್ದೀರಾ ಅಂತ ಸೊ ಕಳಿಸಿ. ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಕೂಡ ನಮ್ಮ ಐಸಿರಿ ಟೇಸ್ಟಲ್ಲಿ ಭಾಗವಹಿಸ್ಬೋದು. ಇದೇ ರೀತಿ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ಗಳಿಗೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಧನ್ಯವಾದಗಳು. ಸವಿ ನಿಮ್ಮದು, ರಿವ್ಯೂ ನಮ್ಮದು.